ಹೆಂಗ್ ನೀರು ಬಾಲ್ ತೆಗೆದಿಲ್ಲ ಒಂದು ಒಂದು ಗೊತ್ತಲ್ಲ ಪಾಠ ಗೊತ್ತಲ್ಲ ಸಂಜೆ ಎಲ್ರಿಗೂ ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಕೃಷ್ಣನಿಗೆ ಮೊನ್ನೆಯಿಂದ ಎಳ್ನೀರು ಬೇಕು ಅಂತ ಹಠ ಮಾಡ್ತಾ ಇದ್ದ. ನನ್ನ ಹತ್ರ ಅಲ್ಲ, ಅವ್ನ ತಾತನ ಹತ್ರ ಎಳ್ನೀರು ತಂದುಕೊಡಿ ಅಂತ. ಅದಕ್ಕೆ ಅಪ್ಪ ತೋಟಕ್ಕೆ ಹೋಗಿದ್ರ. ಅಲ್ಲಿ ಬೇರೆ ತೋಟದಲ್ಲಿ ಒಬ್ಬರು ಅಡಿಕೆಯನ್ನು ತೆಗಿತಾಯಿದ್ರು. ಅವ್ರ ಹತ್ರ ಹೇಳಿ ಎಳ್ನೀರು ತೆಗೆಸಿ ಮೊಮ್ಮಗನಿಗೆ ಅಂತ ಒಂದು ಗೋಣಿಲಿ 5-6 ಎಳ್ನೀರನ್ನ ಹಾಕ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೆಲವು ಎಳ್ನೀರು ತುಂಬ ಬಲ್ತಿತ್ತು, ಅಂದರೆ ಎಳ್ತಿರಲಿಲ್ಲ. ಆದರೂ ನೀರು ಸ್ವಲ್ಪ ಚೆನ್ನಾಗಿತ್ತು, ಹಾಗಾಗಿ ಎಲ್ರಿಗೂ ಒಂದೊಂದೇ ಎಳ್ನೀರನ್ನ ಕೊಡ್ತಾ ಇದ್ದಾರೆ. ಸಂಜೆ ಅಷ್ಟೊತ್ತಿಗಂತೂ ಎಳ್ನೀರು ಕುಡಿಯೋಕ್ಕೆ ತುಂಬಾ ಖುಷಿ ಆಗುತ್ತೆ. ಬಿಸಿಲು ಬೇರೆ ಇರುತ್ತಲ್ವ, ಹಾಗಾಗಿ ತಂಪು ಅನಿಸುತ್ತೆ. ಸ್ವಲ್ಪ ಬಲ್ತಿರೋದ್ರಿಂದ ಅಷ್ಟೊಂದು ರುಚಿ ಅಂತ ಇರಲಿಲ್ಲ, ಸ್ವಲ್ಪ ಚಪ್ಪೆ ಅನ್ನಿಸ್ತಾ ಇತ್ತು. ನಮ್ಮ ಮನೇಲಿ ತೆಂಗಿನ ಮರ ಇದ್ದರೂ ಎಳ್ನೀರು ಕುಡಿಯೋದು ನಾವು ಅಪರೂಪನೇ, ಯಾಕಂದರೆ ತೆಗಿಯೋಕ್ಕೆ ಜನ ಸಿಗಲ್ಲ, ಎತ್ತರ ಇರುತ್ತಲ್ವ. ಯಾರಾದರೂ ಅಡಿಕೆ ಎಲ್ಲ ತೆಗಿಯೋರು ಬಂದಾಗ ಮಾತ್ರ ನಾವು ಎಳ್ನೀರು ಕುಡಿಯೋದು. ಹೊರಗಡೆ ಹೋದಾಗ ಎಲ್ಲಾದರೂ ಅಂಗಡಿಲಿದ್ದರೆ ಕುಡಿತೀವಿ ಅಷ್ಟೇ, ಮನೇಲಿದ್ದರೂ ಕುಡಿಯೋಕ್ಕಾಗಲ್ಲ, ಆ ಥರ ನಮ್ಮದು ಅವಸ್ಥೆ. ಕೃಷ್ಣನಿಗಂತೂ ಎಳ್ನೀರು ಅಂದರೆ ತುಂಬಾ ಇಷ್ಟ. ಅವ್ನ ಮನೇಲಿದ್ದರೆ ಅವ್ನ ತಾತನ ಕೂರಕ್ಕೆ ನಿಲ್ಲಕ್ಕೆ ಬಿಡಲ್ಲ. ಅವ್ನು ಹೇಳಿದ್ದೆಲ್ಲ ಮಾಡಬೇಕು ಅವರು ಅಷ್ಟೇ, ಅವ್ನು ಹೇಳಿದ್ದೆಲ್ಲ ಮಾಡ್ತಾರೆ. ಹಾಗಾಗಿ ಅವ್ರ ಜೊತೆ ತುಂಬ ಖುಷಿ ಆಗುತ್ತೆ ಅವನಿಗೆ. ಅವನೇನು ಕೇಳಿದ್ರು ಇವ್ರು ತಂದು ಕೊಡ್ತಾರೆ. ಒಂದು ಮೊನ್ನೆ ಒಂದು ಆಟಾಡೋದಕ್ಕೇನೋ ಲಬ್ಬರಲ್ಲಿ ಕೈಯಲ್ಲಿ ಬಿಡ್ತಾಯಿದ್ದ ನೋಡಿ, ಅದೇ ಥರ ಕೋಲಲ್ಲಿ ಏನೋ ಮಾಡಬೇಕು ಅಂತ ಕೋಲ್ ತಂದು ಕೊಡಿ ಅಂತ ಹೇಳ್ತಾಯಿದ್ದ, ಅದನ್ನೂ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಅವರಿದ್ದರೆ ಇವನಿಗೆಲ್ಲ ಸಿಗತ್ತೆ. ನೀರು ತಂದರೆ ಮತ್ತು ಅದರಲ್ಲೂ ಗಲಾಟೆ ಇದೆ, ನನಗೆ ದೊಡ್ಡದು ಬೇಕು, ನನಗೆ ಸ್ವೀಟ್ ಇರೋದು ಬೇಕು ಅಂತ. ಹಾಗಾಗಿ ಈಗ ಅವನು ಒಂದು ಸ್ವಲ್ಪ ಕುಡ್ದ, ಇವಾಗ ಮತ್ತೆ ಇನ್ನೊಂದು ಬೇಕು ಅಂತ ಹೇಳ್ದ. ಹಾಗಾಗಿ ನಾನು ಒಂದು ಸ್ವಲ್ಪ ಕುಡಿದು ಮತ್ತು ಅವನಿಗೊಂದು ಸ್ವಲ್ಪ ಕೊಟ್ಟೆ. ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ಎಳ್ನೀರು ಕುಡ್ಕೊಂಡ್ಬಿಟ್ಟು ಅವನಿಗೆ ಎಳ್ನೀರು, ಅದರೊಳಗಡೆ ಇರೋ ನಾವು ಬಾವೆ ಅಂತ ಹೇಳ್ತೀವಿ ರೀ, ಗಂಜಿ ಇದೆಯಲ್ವ, ಅದೆಲ್ಲ ಅಂದರೆ ಅವನಿಗೆ ತುಂಬ ಇಷ್ಟ. ಮನೇಲಿ ಅಂದರೆ ನಮಗೆ ಸಂಕ್ರಾಂತಿಗೆ ಕೆಳಗಡೆ ದೈವಸ್ಥಾನ ಇದೆ ನೋಡಿ, ಅಲ್ಲಿ ಎಳ್ನೀರು ಇಡೋಕ್ಕಿರತ್ತೆ. ಸೊ ಅವಾಗ ಇಟ್ಟಾಗಲೂ ಅಷ್ಟೇ ಅವನಿಗೆ ಇಟ್ಟಿರ್ತೀವಿ. ಅವಳು ಹನಿನೂ ಕುಡಿತಾಳೆ, ಕೃಷ್ಣನೂ ಕುಡಿತಾನೆ. ಎಳ್ನೀರಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಅದರಲ್ಲೂ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಏನು ಹೇಳ್ತಾರೆ, ಚಿಯಾ ಸೀಡ್ಸ್ ಎಲ್ಲ ಹಾಕಿ, ಕಾಮಕಸ್ತೂರಿ ಎಲ್ಲ ಹಾಕಿ ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರೆ ಟ್ರೈ ಮಾಡಿ. ಬೆಳಗ್ಗೆ ಎಳ್ನೀರಿಗೆ ಚಿಯಾ ಸೀಡ್ಸ್ ಹಾಗೆ ಕಾಮಕಸ್ತೂರಿನ ಹಾಕಿ, ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕುಡೀರಿ, ತುಂಬ ಒಳ್ಳೆ ಲಾಸ್ ಮಾಡೋರಿಗೆ ಅಂತಲ್ಲ, ಸ್ಕಿನ್ ಗ್ಲೋ ಬರೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಇದು. ಇವಾಗ ಸಂಜೆ ಎಲ್ರಿಗೂ 7 ಗಂಟೆ ಆಗ್ತಾ ಬಂತು. ನಾನು ಇವಾಗ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೇನೆ. ಸಂಡೇ ಅಲ್ವಾ, ಸಂಜೆ ಎಳ್ನೀರೆಲ್ಲ ಕುಡಿದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಎಳ್ನೀರೆಲ್ಲ ಕುಡಿದಾದ್ಮೇಲೆ ಸ್ವಲ್ಪ ಕೆಲಸ ಇತ್ತು, ಅದಾದ್ಮೇಲೆ ಈಗ ಬಿರಿಯಾನಿ ಮಾಡ್ತಾ ಇದ್ದೇನೆ. ಇವತ್ತು ಡೇ ಟೈಮ್ ನಾನು ಮಾಡಲಿಲ್ಲ ವಿಡಿಯೋ, ಯಾಕಂದ್ರೆ ಮಧ್ಯಾಹ್ನ ಚಿಕನ್ ಗ್ರೇವಿ ಎಲ್ಲ ಮಾಡಿದ್ದೆ, ಅದನ್ನ ಶೇರ್ ಮಾಡೋದು ಬೇಡ ಅನ್ನಿಸ್ತು. ಆಲ್ರೆಡಿ ಎಲ್ಲ ತುಂಬಾ ಸಲ ಶೇರ್ ಮಾಡಿದ್ದೇನೆ ಅಂತ. ಚಿಕನ್ ಗ್ರೇವಿ ಮತ್ತೆ ಪನ್ನೀರ್ ಗ್ರೇವಿ ಮಾಡಿದ್ದೆ. ಇವಾಗ ಹನಿ ಹೇಳ್ತಾ ಇದ್ಲು, ಬಿರಿಯಾನಿ ಮಾಡು, ತುಂಬಾ ದಿನ ಆಯ್ತಲ್ಲ ಬಿರಿಯಾನಿ ಮಾಡೋಣ ಅಂತ. ಅದಕ್ಕೋಸ್ಕರ ಹೈದರಾಬಾದ್ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ಳೋಣ ಅಂತ ಮೊದಲಿಗೆ, ಆಮೇಲೆ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ. ಅಂದ್ರೆ ಹೈದರಾಬಾದ್ ಬಿರಿಯಾನಿ ಅಂದ್ರೆ ಸ್ವಲ್ಪ ಅದೇ ತರ, ನಾನು ಸ್ವಲ್ಪ ನೋಡ್ಬೇಕು ನನ್ನದು ಯಾವ್ದೆಲ್ಲ ಐಟಮ್ ಅದನ್ನೆಲ್ಲ ಸೇರಿಸಿ ಮಾಡೋಣ ಅಂತ. ಸೊ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಿರಿಯಾನಿ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ, ಓಕೆ ಅಲ್ವಾ? ಬನ್ನಿ ಬಿರಿಯಾನಿಗೆ ರೆಡಿ ಮಾಡೋಣ. ಇವಾಗ ಮೊದಲಿಗೆ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ ಬಿರಿಯಾನಿಗೆ. 2 kg ತಂದಿದ್ರು, ಮಧ್ಯಾಹ್ನ 1 kg ಚಿಕನ್ ಸಾಂಬಾರು ಮಾಡಿದೆ ಅಲ್ವಾ, ಹಾಗಾಗಿ 1 kg ಬಿರಿಯಾನಿಗೆ ಅಂತ ಇಟ್ಟಿದ್ದೆ. ಈಗ ನಾನಿಲ್ಲಿ 1ರಿಂದ 3 ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ ಪುಡಿ ನೋಡಿ ಹಾಕ್ಕೊಳ್ಳಿ, ಕೆಲವು ಮೆಣಸಿನ ಪುಡಿ ಖಾರ ಇರುತ್ತೆ. ಸೊ ಹಾಗಾಗಿ 1 kgಗೆ 3 ಚಮಚ ಬೇಕಾಗತ್ತೆ. ಇದೊಂದು ಅಷ್ಟೊಂದು ಖಾರ ಇಲ್ಲ. ಸೊ ತುಂಬ ಹೊತ್ತು ಮ್ಯಾಗ್ನೇಟ್ ಮಾಡೋದ್ರಿಂದ ಚೆನ್ನಾಗಿ
ಖಾರ ಎಲ್ಲ ಹೇಳ್ಕೊಳ್ಬೇಕಲ್ಲ, ಹಾಗಾಗಿ 3 ಚಮಚ ಹಾಕಬೇಕಾಗತ್ತೆ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಒಂದು 4 ಕಾಯಿ ಮೆಣಸು. ಹಾಗೆ ನಾನು ಇದಕ್ಕೆ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಎಲ್ಲ ಏನೂ ಹಾಕ್ತಾಯಿಲ್ಲ. ನಿಮಗೆ ಬೇಕಿದ್ದರೆ ಹಾಕಬಹುದು, ಬಟ್ ನಾನು ಹಾಕ್ಕೊಳ್ತಾ ಇಲ್ಲ. ಹಾಗೆ ಒಂದು 2 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಮಚ ಗರಂ ಮಸಾಲ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಏನು ಹಾಕ್ತಾ ಇಲ್ಲ ನಾನು. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್ ಅದು, ಬಟ್ ಇಷ್ಟರಲ್ಲೇ ಚೆನ್ನಾಗಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಸಣ್ಣದಾದರೆ, ದೊಡ್ಡದಾದರೆ ಒಂದೇ ಸಾಕಾಗುತ್ತೆ. 2 ನಿಂಬೆಹಣ್ಣನ್ನು ಹಿಂಡ್ಕೊಂಡು ಹಾಗೆ ಇದಕ್ಕೆ ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಪುದೀನ ಒಂದು ಹಿಡಿ, ಕೊತ್ತಂಬರಿ ಸ್ವಲ್ಪ ಒಂದು ಹಿಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಚಕ್ಕೆ, ಲವಂಗ, ಸೋಂಪು, ಹೂವು, ಹಾಗೆ ಏಲಕ್ಕಿ, ಇಡೀ ಏಲಕ್ಕಿನ ಒಂದು 5 ಇದಿಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆ ಇದಕ್ಕೆ ಎಣ್ಣೆಯನ್ನು ಕೂಡ ನಾವು ಹಾಕ್ಕೊಳ್ಬೇಕಾಗತ್ತೆ. ಎಣ್ಣೆ ಯಾವುದಂದರೆ ಈರುಳ್ಳಿಯನ್ನು ಫ್ರೈ ಮಾಡಿರ್ತೀವಲ್ಲ, ಅದೇ ಎಣ್ಣೆನ ನಾವು ಹಾಕ್ಕೊಂಡ್ರೆ ಆಯಿತು. ಒಂದು 5-6 ಸ್ಪೂನಷ್ಟು ಹಾಕ್ಕೊಳ್ಳಿ, ದೊಡ್ಡ ಸ್ಪೂನಲ್ಲಿ. ಇದಿಷ್ಟನ್ನು ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಎಳ್ಕೋಬೇಕು. ಇದೇ ರೀತಿ ನೀವು ಚಿಕನ್ ಲಾಲಿಪಾಪ್ ಅಥವಾ ಚಿಕನ್ ಇದು ತೊಡೆಯ ಭಾಗ ಇರುತ್ತಲ್ವ, ಅದನ್ನೇ ಕೂಡ ಹಾಕ್ಕೊಂಡು ನಾವು ಈ ಥರ ಆಂಧ್ರ ಸ್ಟೈಲ್ ಚಿಕನ್ ಬಿರಿಯಾನಿನ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಇದನ್ನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ನಿಮ್ಮ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಏಲಕ್ಕಿಯನ್ನು ಪುಡಿ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರು ಮೊಸರಿದ್ದರೆ ಅದರಲ್ಲಿ ಒಂದು 1/4 ಭಾಗದಷ್ಟು, ಕಾಲಲ್ಲ, ಆದರೆ ಅರ್ಧ ಲೀಟ್ರ್ ಮೊಸರಾದರೆ 1/4 ಭಾಗದಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದು 3/4 ಗ್ಲಾಸಷ್ಟು ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಮ್ಮದು ಆಲ್ಮೋಸ್ಟ್ ಮನೆ ಹಾಲೇ ಹಾಕೋದು ನಾವು, ಸೊ ಹಾಗಾಗಿ ಅದೇ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪ್ಯಾಕೆಟ್ ಹಾಲಲ್ಲ, ನೀವು ಪ್ಯಾಕೆಟ್ ಹಾಲು ಕೂಡ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಇವಾಗ ನಾನು ಫ್ರೈ ಮಾಡಿ ಇಟ್ಟ ಈರುಳ್ಳಿ ಇದೆಯಲ್ವ, ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ತೆಗೆದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಉಳಿದ ಈರುಳ್ಳಿ ನಮಗೆ ಬಿರಿಯಾನಿ ಪ್ರಿಪೇರ್ ಮಾಡುವಾಗ ಬೇಕಾಗತ್ತೆ, ಸೊ ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಚಿಕನ್ ಬಿರಿಯಾನಿಗೆ ಇದೆಲ್ಲ ಮಾಡ್ತಾ ಇರೋದು. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನಾವೀಗ ಹಾಕಿರೋ ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅಟ್ಲೀಸ್ಟ್ 2 ಗಂಟೆ ನೀವು ಹಾಗೆ ಬಿಡಬೇಕು. ಅಥವಾ ನೀವು ಬೆಳಿಗ್ಗೆ ಮ್ಯಾಗ್ನೇಟ್ ಮಾಡಿ ಸಂಜೆ ಬಿರಿಯಾನಿ ಮಾಡಿ ಅಥವಾ ಸಂಜೆ ಇದನ್ನ ಚೆನ್ನಾಗಿ ಮ್ಯಾಗ್ನೇಟ್ ಮಾಡಿ ಇಟ್ಟು ಬೆಳಿಗ್ಗೆ ಕೂಡ ಬಿರಿಯಾನಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಬಟ್ ಅಟ್ಲೀಸ್ಟ್ 2-2.5 ಗಂಟೆ ಆದರೂ ಬಿಡಬೇಕು. ಆವಾಗಲೇ ಚೆನ್ನಾಗಿ ನಾವು ಹಾಕಿರೋ ಮಸಾಲೆನೆಲ್ಲ ಅದು ಎಳ್ಕೊಳ್ಳೋದು. ಓಕೆ, ಇವಾಗ ಅದನ್ನ ಹಾಗೆ ಬಿಡೋಣ ಒಂದು 2 ಗಂಟೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಬಿರಿಯಾನಿ ರೈಸ್ ಪ್ರಿಪೇರಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಎಷ್ಟು ನಮಗೆ, ನಾನಿಲ್ಲಿ ಒಂದು 2.5 ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. 2.5 ಗ್ಲಾಸ್ ಅಂದರೆ ಸ್ವಲ್ಪ ಅಕ್ಕಿ ಬೇಯೋಕ್ಕೆ ತುಂಬ ನೀರು ಬೇಕಾಗುತ್ತೆ. ಒಂದು ನೀವು 5-6 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರಾಯ್ತು. ಪುದೀನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಮಾಮೂಲಿಯಂತೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಹಾಗೆ ಸೋಂಪು ಕೂಡ ಹಾಕ್ಕೊಳ್ಳಿ, ಲವಂಗ ಕೂಡ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ನಿಂಬೆ ರಸ ಕೂಡ ಹಾಕ್ಕೊಳ್ಬೇಕು ನಾವು. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೊಳ್ತೀನಿ. ಆವಾಗ ರೈಸ್ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಂಡ್ರೆ ಆಯಿತು. ಬೇರೆ ಯಾವುದೇ ಮಸಾಲೆನ ಹಾಕಬೇಕು ಅಂತ ಇಲ್ಲ. ನೆಕ್ಸ್ಟ್ ಇವಾಗ ಇದಕ್ಕೆ ನಿಂಬೆ ಹುಳಿನ ನಾನು ಹಿಂಡ್ತಾ ಇದ್ದೀನಿ. ಒಂದು ನಿಂಬೆ ಹುಳಿನ ಹಿಂಡ್ಕೊಳ್ಳೋಣ, ಯಾಕಂದರೆ ಅನ್ನ ಉದುರುದ್ರಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ. ಹಾಗೆ ನಾನು ಇದಕ್ಕೆ ಎಣ್ಣೆನ ಕೂಡ ಒಂದು 2 ಸ್ಪೂನಷ್ಟು ಎಣ್ಣೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ನಿಂಬೆ ಹುಳಿ ಎಲ್ಲ ಹಾಕೋದ್ರಿಂದ ರೈಸ್ ಎಲ್ಲ ಅಷ್ಟೊಂದು ಅಂದರೆ ಅಂಟಂಟು ಬರಲ್ಲ ನಮಗೆ. ಬಿರಿಯಾನಿ ಮಾಡುವಾಗ ಉದುರುದ್ರಾಗುತ್ತೆ ಯಾವುದೇ ರೈಸ್ ಆದರೂ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಬಳಸ್ತಾ ಇರೋದು. ನೀವು ಬೇಕಾದರೆ ಬಾಸುಮತಿ ಕೂಡ ಬಳಸ್ಬಹುದು. ನನಗೆ ಸೋನಾ ಮಸೂರಿ ಎಷ್ಟು ಚೆಂದ ಬೇರೆ ಯಾವುದು ಆಗಲ್ಲ, ಸೊ ಹಾಗಾಗಿ ನಾನು ಯಾವುದೇ ಬಿರಿಯಾನಿಗೂ ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಳ್ಳೋದು. ಓಕೆ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಯಾವಾಗಲೂ ಬಿರಿಯಾನಿ ಮಾಡುವಾಗ ನೋಡಬಹುದು, ನೀವು ತಿನ್ನುವಾಗ ಅನ್ನ ಸಪ್ಪೆ ಅನಿಸಿದೆ ಅಂದರೆ ಬಿರಿಯಾನಿ ರೈಸ್ ಸಪ್ಪೆ ಅನಿಸಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಹಾಗಾಗಿ ಉಪ್ಪು ಹಾಕೋದ್ರಿಂದ ರುಚಿ ಆಗುತ್ತೆ. ಇವಾಗ ಇದನ್ನ ಚೆನ್ನಾಗಿ ಕುದಿಯೋಕೆ ಬಿಡೋಣ. ನೀರು ಚೆನ್ನಾಗಿ ಕುದಿಯೊತ್ತಿಗೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಸೋನಾ ಮಸೂರಿ ಅಕ್ಕಿನ 2 ಸಲ ತೊಳೆದು ನೆನೆಯೋಕ್ಕೆ ಬಿಟ್ಟಿದೆ. 2-3 ಸಲ ತೊಳೆದು ನೆನೆಯೋಕ್ಕೆ ಬಿಟ್ಟಿದೆ ಅರ್ಧ ಗಂಟೆ. ನೀರು ಕುದೀತಾ ಬಂದಾಗ ನಾನಿವಾಗ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿಯನ್ನು ಹಾಕಿ ಇವಾಗ ಇದನ್ನ ಬೇಯೋಕ್ಕೆ ಬಿಟ್ಟರೆ ಆಯ್ತು. ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಬಿರಿಯಾನಿ ಅಂದರೆ ಚಿಕನ್ ಆಲ್ರೆಡಿ ಮ್ಯಾಗ್ನೇಟ್ ಮಾಡಿ ಇಡ್ತೀರಲ್ಲ, ಅದಾಗಿ ಒಂದು 2 ಗಂಟೆ ಆದಮೇಲೆ ನೀವು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಸರಿ ಆಗುತ್ತೆ. ರೈಸ್ ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಇವಾಗ
ಒಂದು ಕಡಾಯಿಗೆ ನೀವು ಯಾವುದರಲ್ಲಿ ಬಿರಿಯಾನಿ ಮಾಡ್ತೀರೋ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುಪ್ಪ ಇರಲಿಲ್ಲ, ನಂಗೆ ಮರ್ತೇ ಹೋಗಿತ್ತು. ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ, ಅಥವಾ ಖಾಲಿ ಎಣ್ಣೆನಲ್ಲೂ ಚೆನ್ನಾಗಾಗುತ್ತೆ. ನಾನು ಈರುಳ್ಳಿ ಫ್ರೈ ಮಾಡಿದ್ನಲ್ವ ಅದೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಕಲ್ಲು ಅಂತ ಹೇಳ್ತೀವಲ್ಲ ಬಿರಿಯಾನಿಗೆ ಹಾಕ್ತೀವಿ, ಅದನ್ನ ಮೊದಲು ಹಾಕ್ಕೊಂಡಾದ್ಮೇಲೆ ಗೋಡಂಬಿನ ಹಾಕ್ಕೊಂಡೆ. ಗೋಡಂಬಿ ಹಾಕಿ ಫ್ರೈ ಆದಮೇಲೆ ನೀವು ದ್ರಾಕ್ಷಿನ ಹಾಕ್ಕೊಳ್ಳಿ. ಆಪ್ಷನಲ್ ದ್ರಾಕ್ಷಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಳ್ಳೋಣ, ಯಾಕಂದರೆ ಎಣ್ಣೆ ಬಿಸಿ ಆದ ಕೂಡಲೇ ದ್ರಾಕ್ಷಿ ಹಾಕ್ತೀವಲ್ಲ, ದ್ರಾಕ್ಷಿ ಬೇಗ ಅಂತ ಹೇಳ್ತಾರೆ ಫ್ರೈ ಆಗಿ ಕಪ್ಪಾಗತ್ತೆ. ಸೊ ಹಾಗಾಗಿ ಗೋಡಂಬಿ ಫ್ರೈ ಆದಮೇಲೆ ನೀವು ದ್ರಾಕ್ಷಿನ ಹಾಕ್ಕೊಳ್ಳಿ. ದ್ರಾಕ್ಷಿ ಸ್ವಲ್ಪ ಉಬ್ಕೊಂಡು ಬಂದಾಗ ನಾನಿಲ್ಲಿ ಮ್ಯಾಗ್ನೇಟ್ ಮಾಡಿದ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆಗೆ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಉಳಿದಿತ್ತಲ್ಲ ಮಸಾಲೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಚಿಕನ್ನ ಬೇಯಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಸೊ ಡೈರೆಕ್ಟಾಗಿ ನಾವು ರೈಸನ್ನು ಹಾಕಬೇಕಾಗತ್ತೆ. ಓಕೆ, ಇವಾಗ ಚಿಕನ್ ಹಾಕಿದ ಮೇಲೆ ನಾನು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕಸೂರಿ ಮೇಥಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ನಿಮ್ಗೆ ಗೊತ್ತೇ ಎಷ್ಟು ಪರಿಮಳ ಕೊಡುತ್ತಲ್ವ ಬಿರಿಯಾನಿಗೆ. ಸೊ ಬಿರಿಯಾನಿಗೆ ಕಸೂರಿ ಮೇಥಿ ಹಾಕಲಿಲ್ಲ ಅಂದರೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಹಾಗಾಗಿ ಓಕೆ, ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಕೂಡ ಹಾಗೆ ಉದುರಿಸ್ಕೊಳ್ಳೋಣ. ನೋಡೋಕ್ಕಂತೂ ಯಮ್ಮಿಯಾಗಿ ಕಾಣ್ತಾ ಇದೆ ಅಲ್ವಾ. ಓಕೆ, ಇವಾಗ ನಾವು ಈ ಚಿಕನ್ನ ನಾವು ಆವಾಗಲೇ ಹೇಳಿದಾಗೆ ಬೇಯಿಸ್ಕೋಬೇಕು ಅಂತ ಇಲ್ಲ ಮೊದಲಿಗೆ. ಇವಾಗ ಇದು ಅರ್ಧದಷ್ಟು ಬೆಂದಿದೆ ಅನ್ನ, ಅರ್ಧದಷ್ಟು ಬೆಂದಿರೋ ಅನ್ನನ ನಾನಿವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 2 ಲೇಯರ್ ಹಾಕ್ಕೊಳ್ಳೋಣ ರೈಸ್ನ. ಆವಾಗ ಏನಾಗುತ್ತೆ ಅಂದರೆ 2 ಲೇಯರ್ ಹಾಕ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಸಣ್ಣೂರಿನಲ್ಲೇ ನಾವು ಹಾಗೆ ಬಿಡಬೇಕು. ಆವಾಗ ಚಿಕನ್ನು ಬೇಯುತ್ತೆ, ಮೇಲ್ಗಡೆ ರೈಸು ಬೇಯುತ್ತೆ. ನೋಡಿ ಈ ಥರ 2 ಲೇಯರ್ ಹಾಕ್ಕೊಳ್ಳಿ ನೀವು. ರೈಸ್ ಒಂದು 60% ಕುಕ್ ಆದಾಗ ನಾವು ಇದನ್ನ ಮಾಡಬೇಕಾಗತ್ತೆ. ಇವಾಗ 2 ಲೇಯರ್ ಹಾಕ್ಕೊಂಡ್ವಾ, ಇದು ಹಾಕಿದ ಮೇಲೆ ಇದನ್ನ ಇವಾಗ ನಾನು ಮುಚ್ಚಿಡ್ತಾ ಇದ್ದೀನಿ ಸಣ್ಣ ಊರಿನಲ್ಲೇ, ಯಾಕಂದರೆ ಇದೊಂದು ಸ್ವಲ್ಪ ಬೇಯಲಿ ಅಂತ. ಚಿಕನ್ ಹಾಗೆ ರೈಸ್ ಕೂಡ ಇದರಲ್ಲೇ ಬೇಯ್ಕೊಳ್ಳಿ ಅಂತ. ಇವಾಗ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಡೋಣ. ಹಾಗೆ 5 ನಿಮಿಷ ಆಗೋತ್ತಿಗೆ ಈ ಕಡೆ ರೈಸ್ ಆಲ್ರೆಡಿ 3/4% ಫುಲ್ ಬೆಂದಿರುತ್ತೆ, 80% ಬೆಂದಿರುತ್ತೆ ಉಳಿದಿರೋ ರೈಸು. 80% ಬೆಂದ ಮೇಲೆ ನಾವು ಇದಕ್ಕೆ ಇವಾಗ ಇನ್ನೊಂದು ಸಲ ರೈಸ್ನ ಹಾಕ್ಕೊಳ್ಬೇಕಾಗತ್ತೆ. ಬೆಂದಿರೋ ರೈಸ್ನ ಹಾಕ್ಕೊಳ್ಳೋಕ್ಕಿಂತ ಮೊದಲು ಇವಾಗ ಇದಕ್ಕೆ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಮೊದಲಿಗೆ ಜಾಸ್ತಿ ಫ್ರೈ ಮಾಡಿಟ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಹಾಕಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಈ ಥರ ಉದುರಿಸ್ಕೊಳ್ಳೋಣ. ಅವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಹಾಗೆ ನಾನು ಇದಕ್ಕೆ ಕಲರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಶೀರಕ್ಕೆಲ್ಲ ಹಾಕ್ತೀವಲ್ಲ ನೋಡಿ, ಅದೇ ಕಲರ್ನ ಒಂದು ಸ್ವಲ್ಪ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕಿದರೆ ಆಯಿತು, ಚೆನ್ನಾಗಿ ಕಲರ್ ಕೊಡುತ್ತೆ. ಅದು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಹಾಕ್ಕೊಂಡ್ರೆ ಆಗುತ್ತೆ. ಫುಡ್ ಕಲರ್ ಅಂತ ಸಿಗುತ್ತಲ್ವ ಅದು. ಇವಾಗ ಒಂದು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಬಿಡೋಣ. ಹಾಕ್ಕೊಂಡಾದ್ಮೇಲೆ ಇವಾಗ ಮತ್ತೆ ನಾವು ಲೇಯರಲ್ಲಿ ರೈಸ್ನ ಹಾಕ್ಕೊಳ್ಬೇಕಾಗತ್ತೆ. ಆಲ್ರೆಡಿ 80% ಬೆಂದಿರುತ್ತಲ್ಲ ಆ ಅನ್ನನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನಾನು ಮೇಲ್ಗಡೆ ಉಳಿದಿರೋ ಎಲ್ಲ ಅನ್ನನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, 80% ಕುಕ್ ಆಗಿರೋದನ್ನು. ಆವಾಗಲೇ ಹೇಳಿದಾಗೆ ನಾನು ಚಿಕನನ್ನು ನೀವು ಮೊದಲಿಗೆ ಬೇಯಿಸಿ ಆಮೇಲೆ ನೀವು ರೈಸ್ ಹಾಕಬೇಕು ಅಂತ ಇಲ್ಲ. ನಾವು ಮ್ಯಾಗ್ನೇಟ್ ಮಾಡಿದ ಚಿಕನ್ ಹಾಕ್ಕೊಂಡು ಆಮೇಲೆ ಡೈರೆಕ್ಟಾಗಿ ರೈಸ್ನ ಆವಾಗಲೇ ಹಾಕಿದ್ವಲ್ಲ ಆ ಥರ ರೈಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೇಯಲ್ಲ ಅಂತ ಟೆನ್ಷನ್ ಆಗಬೇಡಿ, ಚೆನ್ನಾಗಿ ಬೇಯುತ್ತೆ ಅದು. ಯಾಕಂದರೆ ಮೇಲ್ಗಡೆ ಅನ್ನ ಕೂಡ ಹಾಕಿರ್ತೀವಲ್ಲ, ಅದಾದಮೇಲೆ ಮತ್ತೆ 5 ಮಿನಿಟ್ಸ್ ಬಿಟ್ಟಿರ್ತೀವಿ ನೋಡಿ, ಚೆನ್ನಾಗಿ ಬೇಯುತ್ತೆ ಅದು, ಏನೂ ತೊಂದರೆ ಇಲ್ಲ. ಓಕೆ, ಇವಾಗ ಕೊನೆಯದಾಗಿ 2 ಲೇಯರ್ ಆಯ್ತಲ್ವಾ, ಇರೋ ಅನ್ನ ಎಲ್ಲ ಹಾಕಾದ್ಮೇಲೆ ಮತ್ತೆ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಫುಡ್ ಕಲರನ್ನು ಹಾಕಿದರೆ ಆಯಿತು. ಹಾಗೆ ಇದಕ್ಕೆ ನೀವು ಮೇಲ್ಗಡೆ ಒಂದು 2 ಸ್ಪೂನ್ ತುಪ್ಪನ ಹಾಕಿಬಿಡಿ, ಕೊನೆಗೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲದಿದ್ದರೆ ಎಣ್ಣೆ ಕೂಡ ಹಾಕ್ಕೊಳ್ಬಹುದು, ಬಟ್ ತುಪ್ಪ ಬೆಸ್ಟ್ ಆಪ್ಷನ್ನು, ತುಪ್ಪನೇ ಹಾಕ್ಕೊಳ್ಳಿ. ಇವಾಗ ದಮ್ ಕೊಡಬೇಕಲ್ಲ, ದಮ್ಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಅದನ್ನ ಫುಲ್ ಕವರ್ ಮಾಡ್ತಾಯಿದ್ದೀನಿ ಈ ಥರ ಪಾತ್ರೆಗೆ. ಆ್ಯಕ್ಚುಲಿ ನಮಗೆ ಸರಿಯಾದ ಇದಕ್ಕೆ ಮುಚ್ಚಳ ಇದ್ದರೆ ನಾವು ಈ ಥರ ಚಪಾತಿ ಹಿಟ್ಟನ್ನು ದಮ್ ಕೊಡೋಕ್ಕೆ ಯೂಸ್ ಮಾಡಬೇಕು ಅಂತ ಇಲ್ಲ, ಬಟ್ ನನಗೆ ಈ ಪಾತ್ರೆಗೆ ಸರಿಯಾದ ಮುಚ್ಚಳ ಸಿಗಲಿಲ್ಲ. ಸ್ವಲ್ಪ ಮುಚ್ಚಳ ಮುಚ್ಚುವಾಗ ಆವಿ ಎಲ್ಲ ಹೊರಗಡೆ ಹೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ಥರ ದಮ್ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಸರಿಯಾದ ಮುಚ್ಚಳ ಇದ್ದರೆ ಈ ಥರ ದಮ್ ಕೊಡಬೇಕು ಅಂದರೆ ಚಪಾತಿ ಹಿಟ್ಟನ್ನು ಈ ಥರ ಕೊಡಬೇಕು ಅಂತ ಇಲ್ಲ. ಚೆನ್ನಾಗಿ ಗಟ್ಟಿಯಾಗಿ ಒಂದು ಪಾತ್ರೆನ ಮುಚ್ಚಳನ ಮುಚ್ಚಿ ಅದಕ್ಕೆ ಏನಾದರೂ ಗಟ್ಟಿಯಾದ ಅಂದರೆ ಭಾರ ಇರೋ ವಸ್ತುನ ಇಟ್ಟರೆ ದಮ್ ಚೆನ್ನಾಗಿ ಬರುತ್ತೆ. ಚಪಾತಿ ಹಿಟ್ಟನ್ನು ವೇಸ್ಟ್ ಮಾಡಬೇಕು ಅಂತ ಇಲ್ಲ ನಾವು, ಬಟ್ ನಂಗೆ ಅದು ಸಿಗಲಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಪಾತ್ರೆ ಇದ್ದರೆ ಇದನ್ನ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಓಕೆ, ಇವಾಗ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಲ್ವಾ ಬಿರಿಯಾನಿ. ಓಕೆ, ಇವಾಗ ಮುಚ್ಚಳನ ಮುಚ್ಚಿ ಇದನ್ನ ದಮ್ಗೆ ಇಟ್ಬಿಡೋಣ. ದಮ್ ಇಡೋಕ್ಕಿಂತ ಮೊದಲು ನಿಮಗೆ ಗೊತ್ತಿದೆಯಲ್ವಾ, ಗ್ಯಾಸ್ಗೆ ಒಂದು ಕಬ್ಬಿಣದ ತವಾನ ಇಟ್ಟು ಅದು ಬಿಸಿ ಆದಮೇಲೆ ಅದರ ಮೇಲೆ ನಾವು ಈ ಬಿರಿಯಾನಿನ ಇಡಬೇಕು, ಇಲ್ಲಾಂದರೆ ಕೆಳಗಡೆ ಸೀದು ಹೋಗುತ್ತೆ. ಈ ಥರ ಇಟ್ಟರೆ ಬಿರಿಯಾನಿಗೆ ಏನು ಪ್ರಾಬ್ಲಮ್ ಆಗೋಲ್ಲ, ಸೀದು ಕೂಡ ಹೋಗಲ್ಲ. ಇವಾಗ ಚೆನ್ನಾಗಿ ಕಾವಲಿ ಬಿಸಿಯಾಗಿದೆ, ಅದರ ಮೇಲೆ ನಾನು ಬಿರಿಯಾನಿನ ಇಟ್ಟಿದ್ದೀನಿ. ಒಂದು 20ರಿಂದ 30 ನಿಮಿಷ ಇಟ್ಟರೆ ಸಾಕು. ಇಷ್ಟೊತ್ತಾಯ್ತು, 6 ಗಂಟೆ 8 ಮುಕ್ಕಾಲು ಆಗ್ತಾ ಉಂಟು. ನಮ್ಮದು ಬಿರಿಯಾನಿ ಆಗೋದು 9 ಕಾಲು.
ಹೇಳುದು ಬಿರಿಯಾನಿ ಅಂತ ಎಷ್ಟು ಹೊತ್ತು ಬೇಕಲ್ಲ, ಅದು ವಿಡಿಯೋ ಮಾಡಿಕೊಂಡು ಮಾಡುವಾಗ ಎಷ್ಟು ಹೊತ್ತಾಗ್ತದೆ ಗೊತ್ತಾ. ಎಂತ ಮಾಡುದು, ಮಾಡ್ಲೇಬೇಕಲ್ಲ. ನೀನೆಂತ ನೋಡುದು ಇನ್ನು ಬಿರಿಯಾನಿ ಆದ್ಮೇಲೆ ಸಿಗ್ತೇನೆ ನಿಮ್ಗೆ. ಊರಿನಲ್ಲಿ ಬಿರಿಯಾನಿ ಆಯಿತು ಗೈಸ್, ಅರ್ಧ ಗಂಟೆ ಆಯಿತು. ಸಣ್ಣ ಊರಿನಲ್ಲಿ ಅರ್ಧ ಗಂಟೆ ಇಡಬೇಕು ನೀವು. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಇದೇ ಥರ ಪನ್ನೀರ್ ಬಿರಿಯಾನಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನಾನು ಪನ್ನೀರ್ ಬಿರಿಯಾನಿ ನನಗೋಸ್ಕರ ಮಾಡ್ತೀನಿ, ಯಾಕಂದರೆ ನಾನು ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೋಸ್ಕರ. ಇವತ್ತು ಮಕ್ಕಳಿಗೆ ಮಾತ್ರ, ಮಕ್ಕಳಿಗೆ ಮನೆಯವರಿಗೆ ನನಗೆ ಪನ್ನೀರ್ ಮಸಾಲ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಮಧ್ಯಾಹ್ನದೇ ಇದೆ, ಅದೇ ಸಾಕು. ಇನ್ನೊಂದ್ಸಲ ಪನ್ನೀರ್ ಬಿರಿಯಾನಿ ಕೂಡ ಇದೇ ಥರ ಮಾಡಬೇಕು. ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನ ನೀವು ಆದ ತಕ್ಷಣ ತೆಗಿಬೇಡಿ ಆಯಿತಾ. ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಬಿಡ್ತೀರಲ್ಲ, ಹಾಗೆ ಬಿಟ್ಟು ನೀವು ಸ್ವಲ್ಪ ಬೇಗ ಮಾಡಿ ಬಿರಿಯಾನಿ. ಒಂದು ಬೆಂದಾದಮೇಲೆ ಅರ್ಧ ಗಂಟೆ ಬಿಟ್ಟು ನೀವು ಬಿರಿಯಾನಿನ ತಿನ್ನಿ, ಅವಾಗ ಸಖತ್ ಟೇಸ್ಟ್ ಕೊಡುತ್ತೆ ಬಿಸಿ ಬಿಸಿ ತಿನ್ನೋದಕ್ಕಿಂತ. ಯಾಕಂದರೆ ಮಸಾಲೆ ಇನ್ನೂ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನಾವು ಆವಾಗಲೇ ಆದ ಕೂಡಲೇ ಹಾಕ್ಕೊಂಡು ತಿಂದರೆ ಅಷ್ಟು ರುಚಿ ಅನಿಸಲ್ಲ ಈ ಬಿರಿಯಾನಿ. ಬಟ್ 1 ಗಂಟೆ ಅರ್ಧ ಗಂಟೆ ಬಿಟ್ಟು ತಿಂದ್ರಂತೂ ಸಖತ್ತಾಗಿರುತ್ತೆ. ಅದರಲ್ಲೂ ನೆಕ್ಸ್ಟ್ ಡೇಗಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವೊಂದು ಸಂಜೆ ಮಾಡೋದಾದರೆ 6 ಗಂಟೆ ಅಷ್ಟೊತ್ತಿಗೆ ಬಿರಿಯಾನಿ ಮಾಡಿ, 6 ಗಂಟೆ ಅಷ್ಟೊತ್ತಿಗೆ ಮಾಡಿದರೆ ನಿಮಗೆ ನೈಟ್ ಒಂದು 8 ಗಂಟೆ ಅಷ್ಟೊತ್ತಿಗೆ ತಿನ್ನೋಕೆ ಸಖತ್ತಾಗಿರುತ್ತೆ. ಜೊತೆಗೆ ಸ್ವಲ್ಪ ಕಚ್ಚಂಬರೆಲ್ಲ ಮಾಡ್ಕೊಳ್ಳಿ ಅಥವಾ ಗ್ರೇವಿ ಮಾಡ್ಕೊಳ್ಳಿ ಚಿಕನಿದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವಾಗ ಬಿರಿಯಾನಿ ರೆಡಿ ಆಯಿತು. ನನ್ನ ಮಗಳಂತೂ ನಮ್ಮ ಮನೇಲಿ ಬಿರಿಯಾನಿ ಎಲ್ಲ ಮಾಡಿದಾಗ ಫಸ್ಟ್ ಅವಳೇ, ಅಮ್ಮ ಬಿರಿಯಾನಿ ಆಯಿತಾ, ಅಮ್ಮ ಚಿಕನ್ ಕಬಾಬ್ ಆಯಿತಾ ಅಂತ ಬಂದು ಕೇಳೋದು ಅವಳೇ. ಸೊ ಫಸ್ಟ್ ಅವಳಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಅವಳಿಗಂತೂ ಯಾವಾಗೊಂದ್ಸಲ ತಿನ್ನಲಿಲ್ಲ ಅನ್ನೋ ಥರ ಫೀಲ್ ಆಗ್ತಿದೆಯಂತೆ. ಕೃಷ್ಣನೂ ಕೇಳ್ತಾ ಇದ್ದ, ಅಮ್ಮ ಆಗಿಲ್ವಾ ಅಂತ. ಅವ್ರಿಗೆ ನಾನು ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದರೆ ಕ್ಯೂರಿಯಾಸಿಟಿ ಜಾಸ್ತಿ ಅವನಿಗೆ, ಇನ್ನೂ ಆಗಿಲ್ವಾ ಅಮ್ಮ ಅಂತ. ಸೊ ಇವಾಗ ಅವರಿಗೆಲ್ಲ ಸರ್ವ್ ಮಾಡಿ, ಈಗ ನಾನು ಕೂಡ ಸ್ವಲ್ಪ ರೈಸ್ ಇಟ್ಕೊಂಡಿದ್ದೆ ಹಾಗೆ, ಬಿರಿಯಾನಿ ರೈಸ್, ಅದಕ್ಕೆ ಪನ್ನೀರನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಅತ್ತೆನೂ ತಿಂತಾಯಿದ್ದಾರೆ, ಕೃಷ್ಣನೂ ಚೆನ್ನಾಗಿದೆ ಅಂತ ತಿಂತಾಯಿದ್ದಾನೆ. ಯಾಕಂದರೆ ಈ ಸಲ ನಾನು ತುಂಬ ಖಾರ ಮಾಡಿಲ್ಲ, ಅಷ್ಟೊಂದು ಸ್ಪೈಸಿ ಮಾಡಿಲ್ಲ. ನಿಮಗೆ ಬೇಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ. ಹೈದರಾಬಾದ್ ಬಿರಿಯಾನಿ ಇನ್ನೂ ಚೆನ್ನಾಗಾಗುತ್ತೆ. ನನ್ನ ಮಕ್ಕಳು ತಿನ್ನಲ್ಲ, ಅಂದರೆ ನನ್ನ ಮಗ ತಿನ್ನಲ್ಲ ಅಂತ ಸ್ವಲ್ಪ ಖಾರ ಮಾಡಿಲ್ಲ. ಹಾಗೆ ಅತ್ತೆನೂ ಖಾರ ತಿನ್ನಲ್ಲ, ಹಾಗಾಗಿ ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೀವು ಸ್ವಲ್ಪ ಖಾರ ತಿನ್ನೋರಾದರೆ ಖಾರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ಬಿರಿಯಾನಿ ಎಲ್ಲ ಆಯಿತು. ಇನ್ನು ಪಾತ್ರೆ ತೊಳೆಯೋ ಕೆಲಸ ಇದೆ, ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕು. ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂದರೆ, ನಾನಿವತ್ತು ನೀರು ಬಿಸಿ ಮಾಡಿರಲಿಲ್ಲ, ಸೋಲರ್ ಇದೆಯಲ್ವ ಅಂತ ನೋಡಿದರೆ ಸೋಲರ್ ನೀರು ಫುಲ್ಲು ಖಾಲಿಯಾಗಿದೆ. ಇವಾಗ ನೈಟ್ ಎಷ್ಟು ಗಂಟೆ ಗೊತ್ತಾ, ಕೃಷ್ಣನೆಲ್ಲ ಮಲಗಿಸಿ ಇವಾಗ 10:30 ಗಂಟೆ. ಇನ್ನು ನಂಗೆ ತಣ್ಣೀರಲ್ಲಿ ಇವತ್ತು ಸ್ನಾನ ಮಾಡೋ ಮನಸ್ಥಿತಿಲಿ ಇರಲಿಲ್ಲ, ಯಾಕಂದರೆ ನನಗೆ ಪೀರಿಯಡ್ಸ್ ಕೂಡ ಆಗಿತ್ತು, ಹಾಗಾಗಿ ಫುಲ್ ಮೇಕೈ ನೋವು ಆಗ್ತಿತ್ತು. ಯಾಕಂದರೆ ನನಗೆ ಬೇಗ ಪೀರಿಯಡ್ ಆಗಬೇಕಿತ್ತು, ಬಟ್ ಈ ಸಲ ಏನು ಅಂತ ಗೊತ್ತಿಲ್ಲ, 10 ದಿನ ಆದಮೇಲೆ ಅಂತ 10 ದಿನ ಲೇಟಾಗಿ ಪೀರಿಯಡ್ಸ್ ಆಗ್ತಾಯಿದ್ದೀನಿ. ಹಾಗಾಗಿ ತುಂಬಾ ಟಯರ್ಡ್ ಫೀಲ್ ಆಗ್ತಾಯಿತ್ತು ನನಗೆ. ಅದಕ್ಕೋಸ್ಕರ, ಇಲ್ಲಾಂದರೆ ನಾನು ತಣ್ಣೀರೇ ಸ್ನಾನ ಮಾಡಿಬಿಡ್ತೀನಿ, ಬಟ್ ಮೇಕೈ ನೋವು ಆಗ್ತಾಯಿತ್ತು ಇವತ್ತು. ಅದಕ್ಕೋಸ್ಕರ ಇವಾಗ 10:30ಗೆ ಬೆಂಕಿ ಅಂದರೆ ನೀರು ಬಿಸಿ ಮಾಡ್ತಾ ಇದ್ದೀನಿ. ಇದು ನೀರು ಬೇರೆ ನೋಡಿ ಎಷ್ಟು ಸ್ಲೋ ಬರ್ತಾ ಇದೆ ಅಂತ. ಅಂದರೆ ನಮ್ಮದು ಅದೊಂದು ಸುತ್ತಾಗಿ ನೀರು ಬರಬೇಕು ಸೋಲಾರಿದು, ಹಾಗಾಗಿ ಲೇಟ್ ಆಗುತ್ತೆ. ಇವಾಗ ಇನ್ನೂ ನೀರು ಬಿಸಿ ಮಾಡಿ ಮತ್ತೆ ಸ್ನಾನ ಮಾಡಿ ಮಲಗುವಾಗ 12 ಗಂಟೆ ಗ್ಯಾರಂಟಿ ಅನಿಸುತ್ತೆ ನಂದು ಇವತ್ತು. ಒಂದೊಂದು ಸಲ ಈ ಥರ ತುಂಬ ಆಗುತ್ತಲ್ವ, ಅಂದರೆ ನಾವು ಹೌಸ್ ವೈಫ್ಗಳೇ ಈಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತೀವಿ. ಎಷ್ಟು ನೋವಿದ್ರು, ಎಷ್ಟು ಪೇಯ್ನ್ ಇದ್ದರೂ, ಹೆಲ್ತ್ ಸರಿ ಇಲ್ಲ ಅಂದರೂ ಎಲ್ಲನೂ ಕರೆಕ್ಟಾಗಿ ಮಾಡಿಕೊಡ್ತೀವಿ. ಸೊ ನನ್ನ ಕಡೆಯಿಂದ ಎಲ್ಲ ಹೌಸ್ ವೈಫ್ಗಳಿಗೆ ಒಂದು ದೊಡ್ಡ ಸಲ್ಯೂಟ್ ಆಯಿತಾ. ನೀರೆಲ್ಲ ಬಿಸಿ ಮಾಡಿ ಸ್ನಾನ ಮಾಡಬೇಕು. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಪೀರಿಯಡ್ಸ್ ಟೈಮಲ್ಲಿ ಬಿಸಿನೀರು ಅಷ್ಟೊಂದು ನಮಗೆ ಒಳ್ಳೆಯದಲ್ಲ. ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಹೆಚ್ಚು ಬ್ಲಡ್ ಹೋಗುತ್ತೆ, ಅಂದರೆ ಬ್ಲೀಡಿಂಗ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ, ಓಕೆನಾ, ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡಿದರೂ ಒಳ್ಳೆಯದು. ನಾನಿವತ್ತು ಮೈಕೈ ಫುಲ್ ಪೇಯ್ನ್ ಆಗ್ತಾಯಿತ್ತು ಅಂತ ಬಿಸಿನೀರಲ್ಲಿ ಸ್ನಾನ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಜಾಸ್ತಿ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡಲ್ಲ. ತುಂಬ ಬಾಡಿ ಪೇಯ್ನ್ ಇದ್ದಾಗ ಸ್ವಲ್ಪ ಬಿಸಿ ಬಿಸಿ ನೀರು ಇಕ್ಕೊಂಡ್ರೆ ಒಂಥರ ರಿಲೀಫ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಬಿಸಿ ಮಾಡ್ತಾ ಇದ್ದೀನಿ. ಇಲ್ಲದಿದ್ದರೆ ಗ್ಯಾರಂಟಿ ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ದೆ, ಬಟ್ ಇವತ್ತು ಕೆಲಸನೂ ಸ್ವಲ್ಪ ಜಾಸ್ತಿ ಇತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ಬಿರಿಯಾನಿ ಮಾಡೋ ಗುಂಗಲ್ಲಿ ನಂಗೆ ಬಟ್ಟೆ ಒಣಗ್ಸೋಕ್ಕೆ ಮರ್ತೋಗಿದೆ. ಬಟ್ಟೆ ಎಲ್ಲ ತೊಳೆದು ನಾನು ಡ್ರೈಯರೆಲ್ಲ ಹಾಕಿದ್ದೆ.
ಡ್ರೈಯರಲ್ಲಿ ಹಾಕಿದ್ನ ನನಗೆ ಒಣಗ್ಸೋಕ್ಕೆ ಮರ್ತೋಗಿದೆ. ಸೊ ಅರ್ಧಕ್ಕೆ ಅದೇ ಬೆಂಕಿಯೆಲ್ಲ ಉರಿ ಹಾಕಿದ್ಮೇಲೆ ರಪ್ಪ ನೆನಪಾಯ್ತು, ಬಟ್ಟೆ ಒಣಗಿಸ್ಲಿಲ್ವಲ್ಲ ಅಂತ. ಇನ್ನು ಬಟ್ಟೆ ಒಂದು ಸಲ ಒಣಸ್ಕೊಳ್ಳೋಣ ಅಂತ ಬಟ್ಟೆನ ಒಣಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಚಂಪು ನೋಡಿ ಇವತ್ತು ಫುಲ್ಲು ಮನೆ ಸಿಟೌಟ್ ಮೇಲೇ ಗಲೀಜು ಮಾಡಿಟ್ಟಿದೆ. ಯಾವಾಗಲೂ ಹೊರಗಡೆ ಹೋಗುತ್ತೆ, ಇವಾಗ ಒಂದು 2 ದಿನದಿಂದ ಏನು ಅಂತ ಗೊತ್ತಿಲ್ಲ, ಸಿಟೌಟಲ್ಲೇ ಗಲೀಜು ಮಾಡ್ತಾ ಇದೆ. ಇನ್ನು ಅಪ್ಪನ ಹತ್ರ ಬೆಳಿಗ್ಗೆ ಬೇಗ ಬಿಡೋಕ್ಕೆ ಹೇಳ್ಬೇಕು, ರಾತ್ರಿ ನಾನು ಆಲ್ಮೋಸ್ಟ್ ಅದು ಯಾವಾಗೆಲ್ಲ ಕುಯ್ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗೆಲ್ಲ ಬಿಟ್ಬಿಡ್ತೀನಿ. ಆದರೂ ಏನಕ್ಕಪ್ಪ ಈ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದೆ ಅಂತ ಗೊತ್ತಿಲ್ಲ. ಇವಾಗ ಹೇಗಾದರೂ ಮಾಡಿ ಅದನ್ನ ಸರಿ ಮಾಡಬೇಕು, ಮತ್ತು ಅದಕ್ಕೆ ಹೊಡಿಯೋಕ್ಕೂ ಮನಸ್ಸಾಗಲ್ಲ, ಇಷ್ಟೇ ಪುಟ್ಟಾಗಿದೆಯಲ್ವ. ಅದಕ್ಕೋಸ್ಕರ ನಮ್ಮ ದಾಸು ನೋಡಿ ಸೋಲಾರ್ ಅಡಿನಲ್ಲಿ ಮಲ್ಕೊಂಡಿದೆ. ದಾಸುಗೆ ಉಂಟಲ್ಲ, ನಮ್ಮ ಚಂಪು ಬಂದಮೇಲೆ ಅದು ಹತ್ತಿರ ಬಂದ ಕೂಡಲೇ ಅದು ಓಡೋಗೋದು, ಏನಕ್ಕಂತ ಗೊತ್ತಿಲ್ಲ. ಬಟ್ ಏನು ಮಾಡಲ್ಲ, ಪಾಪ ಇರುತ್ತೆ. ಅಪ್ಪನೂ ಹೊರಗಡೆನೇ ಮಲ್ಕೊಳ್ಳೋದು, ಅವ್ರಿಗೆ ಹೊರಗಡೆ ತುಂಬ ಚೆನ್ನಾಗಿ ಗಾಳಿ ಬರುತ್ತಂತೆ, ಹಾಗಾಗಿ ಅವ್ರು ಹೊರಗಡೆನೇ ಮಲ್ಕೊಳ್ಳೋದು. ಇವಾಗ ನೀರು ಆಲ್ರೆಡಿ ಬಿಸಿ ಆಗ್ತಾ ಬಂದಿದೆ. ನಂಗೆ ಒಬ್ಳಿಗೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಅಂತ. ಆ್ಯಕ್ಚುಲಿ 11 ಗಂಟೆ ಆಗ್ತಾ ಬಂತು ಕಣ್ರಿ. 11 ಗಂಟೆ ಆದರೂ ನಮ್ಮ ಕೆಲಸ ಇನ್ನೂ ಮುಗಿಲಿಲ್ಲ ನೋಡ್ರಿ. ನಂಗೆ ಒಂದೊಂದು ಸಲ ನಗು ಬರುತ್ತೆ. ಸೊ ಎಷ್ಟೊಂದು ಕೆಲಸ ಮಾಡ್ತೀನಲ್ಲ ನಾನು, ನಿದ್ದೆನೂ ಇರಲ್ಲ ಸರಿಕಟ್ಟು, ಏನಾಗಬೇಕು ನನ್ನ ಹೆಲ್ತು, ಹೀಗೆ ಆದರೆ ಹೆಂಗೆ ಅಂತ. ಬಟ್ ಬೇರೆ ಆಪ್ಷನ್ ಇರಲ್ಲ, ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಅಲ್ವಾ, ಹೆವಿ ವರ್ಕ್ ಮಾಡಲೇಬೇಕಾಗತ್ತೆ. ಹಾಗೆ ನನಗೆ ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದು ಮಲಗಬೇಕು, ಇಲ್ಲದಿದ್ದರೆ ಬೆಳಿಗ್ಗೆ ಇಟ್ಟು ಅಭ್ಯಾಸನೇ ಇಲ್ಲ. ಅಂಥ ಹುಷಾರಿಲ್ಲದಿದ್ದರೆ ಮಾತ್ರ ನಾನು ರಾತ್ರಿ ಪಾತ್ರೆ ತೊಳೆಯಲ್ಲ. ಅದು ಅಲ್ಲದೆ ನಾವು ರಾತ್ರಿ ಎಂಜಲ್ ಪಾತ್ರೆ ಎಲ್ಲ ಇಟ್ಟು ಮಲಗಬಾರ್ದು, ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಲಕ್ಷ್ಮಿ ಮನೆಗೆ ಬರಲ್ಲ ಅಂತ. ಸೊ ಹಾಗಾಗಿ ಎಂಜಲ್ ಪಾತ್ರೆ ಎಲ್ಲ ರಾತ್ರಿ ಇಟ್ಟು ಮಲಗೋ ಅಭ್ಯಾಸ ಒಳ್ಳೆಯದಲ್ಲ. ಆದಷ್ಟು ರಾತ್ರಿನೇ ಎಲ್ಲ ತೊಳೆದು ಮಲ್ಕೊಳ್ಳಿ, ಓಕೆನಾ. ಇಷ್ಟು ಪಾತ್ರೆ ಅಂದರೆ ನಾನು ಬಿರಿಯಾನಿ ಮಾಡಿದ್ದು ಅದು ಇದು ಎಲ್ಲ ಪಾತ್ರೆನೂ ಇದೆ, ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ. ನಂಗೆ ಲಿಟ್ರಲಿ ಹೇಳಬೇಕಂತ ಏನು ಅಂದರೆ ಏನು ಕೊಡ್ತಾಯಿಲ್ಲ. ಫಸ್ಟ್ ಟೈಮ್ ನನಗೆ ಈ ಥರ ಅಂದರೆ 1-2 ಸಲ ಈ ಥರ ಆಗ್ತಿರೋದು, ಪೀರಿಯಡ್ ಲೇಟ್ ಆದಾಗ. ಇಲ್ಲದಿದ್ರೆ ನಾನು ಪೀರಿಯಡ್ಸ್ ಆದರೂ ನನಗೇನು ಪ್ರಾಬ್ಲಮ್ ಇರಲ್ಲ, ಒಂದು ಸ್ವಲ್ಪ ಟಯರ್ಡ್ ಇರುತ್ತೆ, ಸೊಂಟ ನೋವು ಇರುತ್ತೆ. ಬಟ್ ಇವತ್ತಂತೂ ಹೆವಿ ಪೇಯ್ನ್ ಅಂದರೆ ಸೊಂಟದ ಕೆಳಗಡೆ ಪೇಯ್ನ್ ಆಗ್ತಾಯಿದೆ. ಸೊ ಇನ್ನು ಬಿಸಿ ಸ್ನಾನ ಮಾಡಿ ಒಂದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ತೊಳೆದಷ್ಟು ಮುಗಿತಿಲ್ಲ, ಒಂದು ಸಲದಾಯಿತು, ಇನ್ನೊಂದು ಸಲ ತೊಳಿಬೇಕು. ಓಕೆ, ಇವಾಗ ನಂದು ಸ್ನಾನ ಮಾಡಿ ಬಂದಿರೋ ಟೈಮ್ ನೋಡಿ 12 ಕಾಲಾಗಿದೆ. ಮಕ್ಕಳಿಗಂತೂ ಫುಲ್ಲು ನಿದ್ದೆ, ಬಿರಿಯಾನಿ ಹೊಡೆದು ಗಟ್ಟಿಯಾಗಿ ಮಲ್ಕೊಂಡಿದ್ದಾರೆ. ನನಗಂತೂ ಸ್ನಾನ ಮಾಡಿದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಯ್ತಾಯ್ತಾ, ಬಿಸಿ ನೀರು ಇಕ್ಕೊಂಡೆ ಇವತ್ತು. ಆವಾಗಲೇ ಹೇಳಿದಾಗೆ ಪೀರಿಯಡ್ ಟೈಮಲ್ಲಿ ಬಿಸಿನೀರಲ್ಲಿ ಜಾಸ್ತಿ ಸ್ನಾನ ಮಾಡಬೇಡಿ, ತುಂಬ ನೀರು ಕುಡೀರಿ. ಪೀರಿಯಡ್ಸ್ ಟೈಮಲ್ಲಿ ನೀರು ಕುಡಿದೇನೆ ಇರಬೇಡಿ. ನಾನು ಪೀರಿಯಡ್ಸ್ ಟೈಮಲ್ಲಂತೂ ನೀರು ಕುಡಿತೀನಿ, ಇಲ್ಲಾಂದರೆ ನನ್ನ ಹಸ್ಬೆಂಡ್ ಬೈತಾರೆ ನನಗೆ. ಜಾಸ್ತಿ ಬೈಯೋದು ಒಂದು ನೀರು ಕುಡಿಯಲ್ಲ ಅಂತ, ಮತ್ತು ರಾತ್ರಿ ಲೇಟಾಗಿ ಸ್ನಾನಕ್ಕೆ ಹೋಗ್ತೀನಿ ಅಂತ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ರಾತ್ರಿ ಲೇಟಾಗಿ ಹೋಗ್ತೀನಿ ಅಂತ ಸರಿಯಾಗಿ ಬೈತಾರೆ. ಮಾತಿಗೆ ಬೆಲೆನೇ ಕೊಡಲ್ಲ ನೀನು ಅಂತ ಡೈಲಾಗ್ ಕೂಡ ಹೊಡಿತಾರೆ. ಅವ್ರು ಹೇಳಿ 1-2-3 ದಿನ ಬೇಗ ಹೋಗ್ತೀನಿ, ಮತ್ತು ಅದೇ ರೂಟೀನು. ಯಾಕಂದರೆ ನಂಗೆ ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡಿ ಅಭ್ಯಾಸ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಓಕೆ, ಇವಾಗ ಇನ್ನು ಮಲ್ಗೋ ಟೈಮು. ಇವತ್ತಿನ ವ್ಲಾಗ್ ಇಷ್ಟೇ, ಓಕೆನಾ. ಹೈದರಾಬಾದ್ ಬಿರಿಯಾನಿನೊಮ್ಮೆ ಎಲ್ಲರೂ ಖಂಡಿತ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ಹಾಗೆ ಎಲ್ಲ ಹೆಂಗಸರು ಅಷ್ಟೇ, ನಿಮ್ಮ ಕೇರನ್ನು ನೀವೇ ತಗೊಳ್ಳಿ, ಅತಿಯಾದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೋಸ್ಕರ ನೀವು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಶುಭರಾತ್ರಿ ಎಲ್ರಿಗೂ. ಹರೇ ಕೃಷ್ಣ.